ಸೊ ಹೆಲೋ ಗೈಸ್, ನಮಸ್ಕಾರ. ನೀವು ನೋಡ್ತಾ ಇದ್ರೆ ಎವ್ರಿಥಿಂಗ್ ಇನ್ ಕನ್ನಡ. ಸೊ ಈ ಒಂದು ವಿಡಿಯೋದಲ್ಲಿ ನೀವು ಫ್ಲಿಪ್ಕಾರ್ಟ್ನ ಓಪನ್ ಬಾಕ್ಸ್ ಡೆಲಿವರಿಯನ್ನು ನೋಡಲಿಕ್ಕಿದ್ದೀರಾ. ಫೆಸ್ಟಿವ್ ಸೀಸನ್ನ ಟೈಮ್ನಲ್ಲಿ ನೀವು ಕೂಡ ಏನಾದರೂ ಒಂದು ಫ್ಲಿಪ್ಕಾರ್ಟ್ನಿಂದ ಪರ್ಚೇಸ್ ಮಾಡಿರ್ತೀರಾ. ಸೊ ಆ ಟೈಮ್ನಲ್ಲಿ ನೀವು ಕೂಡ ನೋಡಿರ್ತೀರಾ ಓಪನ್ ಬಾಕ್ಸ್ ಡೆಲಿವರಿಯನ್ನು ಪ್ರೊವೈಡ್ ಮಾಡ್ತಾರೆ ಅನ್ನೋದನ್ನು ಒಂದು ಇನ್ಫಾರ್ಮೇಷನ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಏನಿದು ಓಪನ್ ಬಾಕ್ಸ್ ಡೆಲಿವರಿ? ಆ್ಯಂಡ್ ನಾನು ಈ ಒಂದು ಫ್ಲಿಪ್ಕಾರ್ಟ್ನ ಬಿಗ್ ಬಿಲಿಯನ್ ಡೇಸ್ನ ಸಂದರ್ಭದಲ್ಲಿ iPhone 13 ಪರ್ಚೇಸ್ ಮಾಡಿದ್ದೆ. ಸೊ ನೀವೇನು ಈಗ ನೋಡ್ತಾ ಇದ್ದೀರಾ, ಈ ಒಂದು ವಿಡಿಯೋ ಕೂಡ iPhone 13 ಶೂಟ್ ಆಗ್ತಿರುವಂಥದ್ದು. ಬೇಸಿಕಲಿ ಐಫೋನ್ನ ಪರ್ಚೇಸ್ ಮಾಡ್ತಿದ್ರೆ ಅಂದರೆ ಕೆಲವೆಲ್ಲ ಪ್ರೊಸೀಜರ್ಸ್ ನೀವು ಫಾಲೋ ಮಾಡಬೇಕಾಗುತ್ತೆ. ಅದರ ಒಂದು ಸೀರಿಯಲ್ ನಂಬರ್ನ ಚೆಕ್ ಮಾಡುವುದರ ಜೊತೆಗೆ ಆ್ಯಂಡ್ ಅದರ ಕೆಲವೆಲ್ಲ ಮೆಥಡ್ಸ್ ಇದೆ. ಸೊ ಅದು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಇದೇ ನೀವು ನೋಡ್ತಾ ಇದ್ದೀರಾ, ಇದು ಫ್ಲಿಪ್ಕಾರ್ಟ್ನ ಓಪನ್ ಬಾಕ್ಸ್ ಡೆಲಿವರಿಯ ಪ್ರೊಸೀಜರ್ಸ್. ಸೊ ಈ ಸಂದರ್ಭದಲ್ಲಿ ನೀವು ಖರೀದಿಸಿರ್ತಕ್ಕಂತಹ ಐಟಮ್ನ ಪ್ರಾಪರ್ ಆದಂತಹ ಸೀಲ್ ಚೆಕ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಯಾವುದೇ ರೀತಿಯಂಥ ಎಕ್ಸ್ಟರ್ನಲ್ ಡ್ಯಾಮೇಜ್ ಆಗಿದೆಯಾ ಅಂತವನ್ನು ಚೆಕ್ ಮಾಡೋದ್ರ ಮೂಲಕ ನೀವು ತದನಂತರಕ್ಕೆ ಅದನ್ನು ಡೆಲಿವರಿ ಬಾಯ್ ಕೈಯಲ್ಲಿ ಕೊಟ್ಟು ಆ ಒಂದು ಬಾಕ್ಸನ್ನು ಅನ್ಬಾಕ್ಸಿಂಗ್ ಮಾಡ್ಬೋದು. ಸೊ ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಫೇಕ್ ಐಟಮ್ ಸಿಗೋದಾಗಲಿ, ಅಥವಾ ನೀವೇ ನೋಡಿರ್ತೀರಾ ಕೆಲವು ಸಂದರ್ಭದಲ್ಲಿ ಕೆಲವರಿಗೆ ಮೊಬೈಲ್ನ ಬದಲಾಗಿ ಸಾಬೂನ್ನ ಒಂದು ಪೀಸಸ್ ಸಿಗುವಂಥದ್ದು, ಈ ಥರದ ಒಂದು ಸ್ಪ್ಯಾಮನ್ನು ನಿಯಂತ್ರಿಸಿಗೋಸ್ಕರ ಈಗ ಫ್ಲಿಪ್ಕಾರ್ಟ್ ಒಂದು ಹೊಸ ಮೆಥಡನ್ನು ಶುರು ಮಾಡಿದೆ. ಸೊ ಅದೇ ಓಪನ್ ಬಾಕ್ಸ್ ಡೆಲಿವರಿ. ವಿಶೇಷವಾಗಿ ನೀವು ಐಫೋನ್ನ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾದ ವಿಷಯ ಏನಪ್ಪ ಅಂದರೆ, ನೀವು ರಿಸೀವ್ ಮಾಡುವಂತಹ ಐಫೋನ್ ಒರಿಜಿನಲ್ ಅನ್ನೋದನ್ನು ಚೆಕ್ ಮಾಡಬೇಕಾಗುತ್ತೆ. ಸೊ ಇದನ್ನು ನೀವು ಚೆಕ್ ಕವರೇಜ್ ಅನ್ನುವಂತಹ ಆ್ಯಪಲ್ನ ವೆಬ್ಸೈಟ್ನಲ್ಲಿ ಆ್ಯಪಲ್ನ ಒಂದು ಸೀರಿಯಲ್ ನಂಬರ್ನ ಎಂಟರ್ ಮಾಡೋದ್ರ ಮೂಲಕ ನೀವು ರಿಸೀವ್ ಮಾಡುವಂಥ ಐಫೋನ್ ಆ್ಯಕ್ಟಿವೇಟ್ ಆಗಿದೆಯೋ ಅಥವಾ ಒರಿಜಿನಲ್ ಬ್ರ್ಯಾಂಡ್ ನ್ಯೂ ಐಫೋನ್ ಅನ್ನೋದನ್ನು ನೀವು ತಿಳ್ಕೊಳ್ಬೋದು. ಇದರ ಜೊತೆಗೆ ಐಫೋನ್ನ ಸೀರಿಯಲ್ ನಂಬರ್ನ ನೋಡೋದ್ರ ಮೂಲಕ ನೀವು ರಿಸೀವ್ ಮಾಡುವಂತಹ ಐಫೋನ್ ರಿಫರ್ಬಿಶ್ಡ್ ಅಥವಾ ಬ್ರ್ಯಾಂಡ್ ನ್ಯೂ ಅನ್ನೋದನ್ನು ಕೂಡ ಚೆಕ್ ಮಾಡ್ಬೋದು. ಸೊ ನೀವು ಈಗ ಏನು ನೋಡ್ತಾ ಇದ್ದೀರಾ, ಇದು ಐಫೋನ್ನ ಒಂದು ಟಿಪಿಕಲ್ ಅನ್ಬಾಕ್ಸಿಂಗ್. ಸೊ ಆಲ್ರೆಡಿ ಇದರ ಒಂದು ಸೀಲ್ ಬ್ರೇಕ್ ಆಗಿದೆ. ನೀವೇನು ನೋಡಿದ್ದೀರಾ, ಓಪನ್ ಅನ್ಬಾಕ್ಸಿಂಗ್ ಡೆಲಿವರಿಯಲ್ಲಿ ಸೀಲ್ನ ಬ್ರೇಕ್ ಮಾಡಲಾಗಿದೆ. ಸೊ ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಒಂದು ಐಫೋನ್ನ ಒಂದು ಅನ್ಬಾಕ್ಸಿಂಗ್. ಬಾಕ್ಸ್ನ ಓಪನ್ ಮಾಡ್ತಿದ್ದಾಗೆ ಐಫೋನ್ನ ಒಂದು ಫಸ್ಟ್ ಲುಕ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಇದು ಗ್ರೀನ್ ಕಲರ್ನ 128 GB iPhone 13 ಮಾಡೆಲ್. ಆ್ಯಂಡ್ ಬಾಕ್ಸ್ನ ಕಡೆಗೆ ಬರೋದಾದರೆ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ, ಆ್ಯಸ್ ಯೂಶ್ವಲ್ ಟೈಪ್ ಸಿ ಟು ಲೈಟ್ನಿಂಗ್ ಪೋರ್ಟ್. ಆ್ಯಂಡ್ ಅದರ ಜೊತೆಗೆ ಒಂದು ಸಿಮ್ ಎಜೆಕ್ಟರ್ ಟೂಲ್, ಯೂಸರ್ ಮ್ಯಾನ್ಯುವಲ್ ಆ್ಯಂಡ್ ಒಂದು ಆ್ಯಪಲ್ನ ಸ್ಟಿಕ್ಕರ್ನ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಐಫೋನ್ನ ಕಡೆಗೆ ಬರೋದಾದರೆ ಕಂಪ್ಲೀಟ್ಲಿ ಪ್ರೀಮಿಯಮ್ ಆದಂತಹ ಇನ್ ಹ್ಯಾಂಡ್ ಫೀಲನ್ನು ಈ ಒಂದು ಐಫೋನ್ ಪ್ರೊವೈಡ್ ಮಾಡಿಕೊಡುತ್ತೆ. ಇದರ ಒಂದು ಫ್ರೇಮ್ ಅಲ್ಯೂಮಿನಿಯಮಿಂದ ಮಾಡಲಾಗಿದೆ. ಇನ್ನು ಡಿಸ್ಪ್ಲೇ ಕಡೆಗೆ ಬರೋದಾದರೆ ಇದರಲ್ಲಿ 6.1 ಇಂಚ್ನ ಸೂಪರ್ ರೆಟಿನಾ XDR ಡಿಸ್ಪ್ಲೇಯನ್ನು ಯೂಸ್ ಮಾಡಿದ್ದಾರೆ. ಈ ಒಂದು ಪರ್ಟಿಕ್ಯುಲರ್ ವೇರಿಯಂಟ್ ಬಂದು 128 GB ರೋಮ್, 4 GB ರ್ಯಾಮ್ ಆಗಿರುತ್ತೆ. ಇನ್ನು ಇದರ ಪೋರ್ಟ್ಸ್ ಆ್ಯಂಡ್ ಬಟನ್ಸ್ನ ಕಡೆಗೆ ಬರೋದಾದರೆ ಇದರ ರೈಟ್ ಸೈಡ್ನಲ್ಲಿ ನಿಮಗೆ ಪವರ್ ಅನ್ಲಾಕ್ ಬಟನ್, ಆ್ಯಂಡ್ ಇದರ ಕೆಳಗಡೆ ನೀವೇನು ನೋಡ್ತಾ ಇದ್ದೀರಾ, ಇದು ಲೈಟ್ನಿಂಗ್ ಕೇಬಲ್ ಆ್ಯಂಡ್ ಜೊತೆಗೆ 2 ಸ್ಪೀಕರ್ ಗ್ರಿಲ್. ಆ್ಯಂಡ್ ಇದರ ಲೆಫ್ಟ್ ಸೈಡ್ನಲ್ಲಿ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ನ ಜೊತೆಗೆ ಒಂದು ಮ್ಯೂಟ್ ಸ್ವಿಚ್ಚನ್ನು ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಸಿಮ್ ಎಜೆಕ್ಟರ್ ಟೂಲ್ ಕೂಡ ನೀವು ನೋಡ್ಬೋದು. ಇದರಲ್ಲಿ ನೀವು ಈ ಸಿಮ್ನ ಜೊತೆಗೆ ಒಂದು ನ್ಯಾನೋ ಸಿಮ್ಮನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಇದಿಷ್ಟು ಐಫೋನ್ನ ಒಂದು ಸಣ್ಣ ಅನ್ಬಾಕ್ಸಿಂಗ್. ಆ್ಯಂಡ್ ಆಲ್ಮೋಸ್ಟ್ ಎಲ್ರಿಗೂ ಐಫೋನ್ನ ಫೀಚರ್ಸ್ ಗೊತ್ತಿರುತ್ತೆ. ಆ್ಯಂಡ್ ಈ ಒಂದು ವಿಡಿಯೋದ ಮೂಲ ಉದ್ದೇಶ ಏನಪ್ಪ ಅಂದರೆ, ಫ್ಲಿಪ್ಕಾರ್ಟ್ನ ಓಪನ್ ಬಾಕ್ಸ್ ಡೆಲಿವರಿ ಹೇಗೆ ನಡೆಯುತ್ತೆ ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋದು ಒಂದು ಮೂಲ ಉದ್ದೇಶ ಆಗಿತ್ತು. ಇನ್ನು ಇದರ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡಲಿಕ್ಕಿದ್ದೀರಾ ಆ್ಯಪಲ್ ಏರ್ಪಾಡ್ಸ್ನ ಒಂದು ಅನ್ಬಾಕ್ಸಿಂಗ್. ಇದು ಕೂಡ ಫ್ಲಿಪ್ಕಾರ್ಟ್ನ ಒಂದು ಬಿಗ್ ಬಿಲಿಯನ್ ಡೇಸ್ನ ಸಂದರ್ಭದಲ್ಲಿ ಪರ್ಚೇಸ್ ಮಾಡಿರ್ತಕ್ಕಂತಹ ಒಂದು ಆ್ಯಪಲ್ನ ಏರ್ಪಾಡ್ಸ್. ಸೊ ಇದರ ಅನ್ಬಾಕ್ಸಿಂಗ್ ಹೇಗೆ ನಡೀತು, ಇದರ ಒಂದು ಓಪನ್ ಬಾಕ್ಸ್ ಡೆಲಿವರಿ ಹೇಗೆ ನಡೀತು ಅನ್ನೋದನ್ನು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಲಿಕ್ಕಿದ್ದೀರಾ. ಆ್ಯಂಡ್ ಆ್ಯಸ್ ಯೂಶ್ವಲ್ ನಾನು ಪ್ರಾಮಿಸ್ ಮಾಡಿದ್ದೆ ನಿಮಗೆ ಎಕ್ಸ್ಪೋರ್ಟ್ಸ್ ಅಂದರೆ ಬೋಟ್ನ ಒಂದು ಎಕ್ಸ್ಪೋರ್ಟ್ಸ್ ಏನಿದೆ ಅದನ್ನು ಏರ್ಪೋರ್ಟ್ಸ್ನ ಜೊತೆಗೆ ಕಂಪ್ಯಾರಿಸನ್ ಮಾಡ್ತೇನೆ ಅನ್ನೋ ಒಂದು ಪ್ರಾಮಿಸನ್ನು ನಾನು ನಿಮಗೆ ಮಾಡಿದ್ದೆ. ಸೊ ಆ ಒಂದು ವಿಡಿಯೋ ಕೂಡ ಆದಷ್ಟು ಬೇಗ ನೀವು ಈ ಒಂದು ಚಾನಲ್ನಲ್ಲಿ ನೋಡಲಿಕ್ಕಿದ್ದೀರಾ. ಸೊ ಅದಕ್ಕೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ನಾನು ನಿಮ್ಮ ಪವನ್, ನೀವು ನೋಡ್ತಾ ಇದ್ದರೆ ಎವ್ರಿಥಿಂಗ್ ಇನ್ ಕನ್ನಡ. ಬಾಯ್.